ಎಲ್ಲ ಸಬ್ಸ್ಕ್ರೈಬ್ ಆಗಿ ಅದನ್ನು ವೀಕ್ಷಣೆ ಮಾಡಬಹುದು. ಮುಂದೆ ಪ್ರತಿ ಪೌರ್ಣಿಮೆ ಕಾರ್ಯಕ್ರಮದ ಒಂದು ಎಲ್ಲ ವ್ಯವಸ್ಥೆಯನ್ನು ನಾವು ನಮ್ಮ ಚಾನಲ್ ಮುಖಾಂತರ ಕುಮಾರ್ ಅದರದೊಂದಿಷ್ಟು ಹೇಳಿ ಏನು ಮಾಡಬೇಕು ಅಲ್ಲ ಸಬ್ಸ್ಕ್ರೈಬ್ ಆಗೋದು. ಶ್ರೀ ಶಂಭುಲಿಂಗಾಶ್ರಮ ರನ್ನ ಬೆಳಗಲಿ ಅಂತ ಐತಿ. ಅದನ್ನು ನೀವು ಅದನ್ನು ಓಪನ್ ಮಾಡಿ ಸಬ್ಸ್ಕ್ರೈಬ್ ಆದ್ರಿ ಅಂದ್ರೆ ನಿರಂತರವಾಗಿ ನಿಮ್ಮಲ್ಲಿ ಇರುತ್ತೆ. ಇಲ್ಲ ಗಣಪತಿ ವಂದಿಸುವೆ, ಶಿರಬಾಗಿಸಿ ಅರ್ಪಿಸುವೆ, ತನು ಮನವಾದನು ಮತಿಯ ಎಲ್ಲವನರ್ಪಿಸುವೆ, ಎಲ್ಲವನರ್ಪಿಸುವೆ. ವರದ್ರವ್ಯ ರಾಶಿ ಬಿಲ್ಪತ್ರಿ ತುಳಸಿ ಬಹುವಿಧದ ಪುಷ್ಪ ಧರಿಸಿ, ವರದ್ರವ್ಯ ರಾಶಿ ಬಿಲ್ಪತ್ರಿ ತುಳಸಿ ಬಹುವಿಧದ ಪುಷ್ಪ ಧರಿಸಿ, ಶ್ರೀಗಂಧದಿಂದ ವರಕಾಂತಿಯಿಂದ ಕಂಗೊಳ್ಪ ನಿನ್ನ ಭಜಿಸಿ, ಕಂಗೊಳ್ಪ ನಿನ್ನ ಭಜಿಸಿ, ಗಣಪತಿ ವಂದಿಸುವೆ, ಶಿರಬಾಗಿಸಿ ಅರ್ಪಿಸುವೆ, ತನು ಮನವಾದನು ಮತಿಯ ಎಲ್ಲವನರ್ಪಿಸುವೆ, ಎಲ್ಲವನರ್ಪಿಸುವೆ. ಹೇ ವಕ್ರತುಂಡ ಹೇ ಏಕದಂತ ಹೇ ವಿಘ್ನನಾಶ ಪ್ರಭುವೇ, ಹೇ ವಕ್ರತುಂಡ ಹೇ ಏಕದಂತ ಹೇ ವಿಘ್ನನಾಶ ಪ್ರಭುವೇ, ನಂಬುವೆನು ನಿನ್ನ ಕೈ ಹಿಡಿದು ನನ್ನ ಉದ್ಧರಿಸು ಪ್ರಭುವೆ ಬೇಗ, ಉದ್ಧರಿಸು ಪ್ರಭುವೆ ಬೇಗ. ಗಣಪತಿ ವಂದಿಸುವೆ, ಶಿರಬಾಗಿಸಿ ಅರ್ಪಿಸುವೆ, ಮನವಾದನು ಮತಿಯ ಎಲ್ಲವನರ್ಪಿಸುವೆ, ಎಲ್ಲವನರ್ಪಿಸುವೆ. ಬಿಸಿ ಹಾಲು ಜೇನು ಸವಿಯಾದ ರುಚಿಯಾದ ಫಲಗಳನ್ನು, ಬಿಸಿ ಹಾಲು ಜೇನು ಸವಿಯಾದ ರುಚಿಯಾದ ಫಲಗಳನ್ನು, ನೈವೇದ್ಯ ಮಾಡಿ ಕೀರ್ತನೆಯ ಹಾಡಿ, ಕೀರ್ತನೆಯ ಹಾಡು ಹಾಡಿ, ಕೀರ್ತನೆಯ ಹಾಡು ಹಾಡಿ, ಗಣಪತಿ ವಂದಿಸುವೆ, ಶಿರಬಾಗಿಸಿ ಅರ್ಪಿಸುವೆ, ತನು ಮನವಾದನು ಮತಿಯ ಎಲ್ಲವನರ್ಪಿಸುವೆ, ಎಲ್ಲವನರ್ಪಿಸುವೆ, ಎಲ್ಲವನರ್ಪಿಸುವೆ. ಧನ್ಯವಾದ. ಒಂದು ಜನಪದ ಹಾಡು. ತವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. 14 ವರ್ಷಗಳ ಹಿಂದೆ, 14 ವರ್ಷಗಳ ಹಿಂದೆ, ಹೆತ್ತ ತಾಯಿ ತಂದೆಯ ಪ್ರೀತಿ ಹಿಂದೆ, ಹೆತ್ತ ತಾಯಿ ತಂದೆಯ ಪ್ರೀತಿ ಹಿಂದೆ, ಮುತ್ತಿನಂತೆ ಜೋಪಾನವಾಗಿ ಬಾಳಿದೆ,
ಮುತ್ತಿನಂತೆ ಜೋಪಾನವಾಗಿ ಬಾಳಿದೆ, ಅದು ಎತ್ತ ಹೋದರೂ ಕನಸಾಗಿದೆ, ಅದು ಎತ್ತ ಹೋದರೂ ಕನಸಾಗಿದೆ. ತವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಬಾಗಿಲ ಮುಂದೆ ರಂಗೋಲಿ, ಬಾಗಿಲ ಮುಂದೆ ರಂಗೋಲಿ, ಬಾಗಿ ಇಡುತ್ತಿದ್ದೆ ನಾನಾ ತರದಲ್ಲಿ, ಬಾಗಿ ಇಡುತ್ತಿದ್ದೆ ನಾನಾ ತರದಲ್ಲಿ. ಅದು ಹೇಗೆ ಮರೆಯಲಿ ಮನಸ್ಸಲ್ಲಿ, ಅದು ಹೇಗೆ ಮರೆಯಲಿ ಮನಸ್ಸಲ್ಲಿ, ಅದು ಮರೆಯದು ಈ ಬಾಳಿನಲ್ಲಿ, ಅದು ಮರೆಯದು ಈ ಬಾಳಿನಲ್ಲಿ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಅತ್ತಿಗೆ ಕೈಗೊಂಬೆ ಅನ್ನ, ಅತ್ತಿಗೆ ಕೈಗೊಂಬೆ ಅನ್ನ, ಯತಿ ಮುದ್ದಾಡಿದ ತಂಗಿನ ಮರೆತ, ಯತಿ ಮುದ್ದಾಡಿದ ತಂಗಿನ ಮರೆತ. ಅನ್ನ ಕಣ್ಣೆತ್ತಿ ಸಹ ನೋಡಬಾರದೆ, ಅನ್ನ ಕಣ್ಣೆತ್ತಿ ಸಹ ನೋಡಬಾರದೆ, ತಂಗಿ ಬಾರಮ್ಮ ಇತ್ತ ಎನ್ನಬಾರದೆ, ತಂಗಿ ಬಾರಮ್ಮ ಇತ್ತ ಎನ್ನಬಾರದೆ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಅಣ್ಣನ ಹೆಂಡತಿ ನೋಡಿ, ಅಣ್ಣನ ಹೆಂಡತಿ ನೋಡಿ, ಕಣ್ಣ ಸನ್ನೆ ಮಾಡಿದಳೆನ್ನ ನೋಡಿ, ಕಣ್ಣ ಸನ್ನೆ ಮಾಡಿದಳೆನ್ನ ನೋಡಿ. ಅನ್ನ ಮಾತನಾಡಿಸದೊಳ ಸೇರಿದ, ಅನ್ನ ಮಾತನಾಡಿಸದೊಳ ಸೇರಿದ, ತನ್ನ ಸಿರಿಯಲ್ಲೇ ತಾನೊಡಗೂಡಿದ, ತನ್ನ ಸಿರಿಯಲ್ಲೇ ತಾನೊಡಗೂಡಿದ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಶಿವನೇ ಕೈ ಮುಗಿದು ನಾ ಬೇಡುವೆ, ಶಿವನೇ ಕೈ ಮುಗಿದು ನಾ ಬೇಡುವೆ, ಸಿರಿ ಸಂಪತ್ತು ಕೊಡು ಎಮ್ಮನ್ನಗೆ, ಸಿರಿ ಸಂಪತ್ತು ಕೊಡು ಎಮ್ಮನ್ನಗೆ. ತಾಯಿ ಜಗದಂಬೆ ಕೈ ಮುಗಿದು ಬೇಡುವೆ, ತಾಯಿ ಜಗದಂಬೆ ಕೈ ಮುಗಿದು ಬೇಡುವೆ, ಕಾಯಿ ಕರ್ಪೂರದಾರತಿ ಬೆಳಗುವೆ, ಕಾಯಿ ಕರ್ಪೂರದಾರತಿ ಬೆಳಗುವೆ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಧನ್ಯವಾದ. ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ, ಸಿರಿಯ ಬೇಡುವೆ ನಿನ್ನ, ಸಿರಿಯ ಬೇಡುವೆ ನಿನ್ನ. ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ, ಸಿರಿಯ ಬೇಡುವೆ ನಿನ್ನ, ಸಿರಿಯ ಬೇಡುವೆ ನಿನ್ನ.
ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ನಿನ್ನ ಬದಲೇ ಮಾಡುತ್ತ ನನ್ನೇ ಮರೆಯುವ ಸಿರಿಯನ್ನು ನಿನ್ನ ಬದಲೇ ಮಾಡುತ್ತ ನನ್ನೇ ಮರೆಯುವ ಸಿರಿಯನ್ನು ನನ್ನೇ ಮರೆತು ನಿನ್ನಲ್ಲಿ ಒಂದಾಗುವ ಸಿರಿಯನ್ನು ನನ್ನೇ ಮರೆತು ನಿನ್ನಲ್ಲಿ ಒಂದಾಗುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ನಿಸ್ವಾರ್ಥದ ಸಿರಿಯನ್ನು ನಿತ್ಯಾನಂದದ ಸಿರಿಯನ್ನು ನಿಸ್ವಾರ್ಥದ ಸಿರಿಯನ್ನು ನಿತ್ಯಾನಂದದ ಸಿರಿಯನ್ನು ನಿತ್ಯವೂ ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು ನಿತ್ಯವೂ ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಗುರುದೇವ ನುಡಿದಂತೆ ನಡೆಯುವ ಸಿರಿಯನ್ನು ಗುರುದೇವ ನುಡಿದಂತೆ ನಡೆಯುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಎಲ್ಲೆಲ್ಲೂ ಇರುವ ನಿನ್ನ ನೋಡುವ ಸಿರಿಯನ್ನು ಎಲ್ಲೆಲ್ಲೂ ಇರುವ ನಿನ್ನ ನೋಡುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಶ್ರೀರಕ್ಷೆಯ ಸಿರಿಯನ್ನು ನಿನ್ನ ಪ್ರೀತಿಯ ಸಿರಿಯನ್ನು ಶ್ರೀರಕ್ಷೆಯ ಸಿರಿಯನ್ನು ನಿನ್ನ ಪ್ರೀತಿಯ ಸಿರಿಯನ್ನು ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಧನ್ಯವಾದಗಳು. ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದೀಂದ್ರ ಕಮಲದಂಗಂ ತಾಪತ್ರ ನಿವಾರಕಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢ ಮಹಾಂಬಜೆ ಸಿದ್ಧಾರೂಢ ಮಹಾಂಬಜೆ. ಬೇಡ ಟೈಮ್ ಆಗೈತಿ ಅದು ಪುಸ್ತಕ ಇದೆ. ಹಲೋ, ಎಲ್ಲರಿಗೂ ಶರಣು ಶರಣ್ರಿ. ಯವ್ವ ನನ್ನ ಗಂಡರೇ ಕೂಲಿಗೆ ಹೋಗ್ಯಾನ.
ಹೊಲ 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 ತಿರ್ಗ್ಯಾಡ ಬರ್ತಾನು. ಇವತ್ತರೆ ಕೂಲ್ ಸಿಗ್ತೈತೋ ಏನ್ ಮಾಡ್ತೈತೋ. ಅವ್ರ ಬರೋಟೆ ಒಂದಿಟ್ಟು ಏನ್ರ ಅಡ್ಗೆ ಮಾಡ್ತಾನೆ ಇವಣ್ಣ. ಅವ್ವ ಭಗವಂತ ಸಿದ್ಧಾರೂಢ, ನಮ್ಮ ಮನ್ಯಾಗ್ರೆ ಕಾಳಿಲ್ಲ, ಹಿಟ್ಟಿಲ್ಲ, ನುಚ್ಚಿಲ್ಲ, ಏನ್ ಅಡ್ಗೆ ಮಾಡ್ಬೇಕು ಯಾಂಬಲ್. ಯಪ್ಪ ಕರುಣೆ ತೋರ್ಸು ಯಪ್ಪ ಸಿದ್ಧಾರೂಢ. ಇಲ್ಲೊಂದು ಡಬ್ಬಿ ಆಗೋದು ಏನ್ರ ಐತಂತ ತೆಗದ್ರೆ ನೋಡ್ತೀನಿ. ಈ ಡಬ್ಬ್ಯಾಗೂ ಏನೂ ಇಲ್ಲ, ಈ ಡಬ್ಬ್ಯಾಗೂ ಏನೂ ಇಲ್ಲ. ಯಪ್ಪ ಸಿದ್ಧಾರೂಢ, ಯಪ್ಪ ಸಿದ್ಧಾರೂಢ ಭಗವಂತ. ಇಲ್ಲೊಂದಿಟ್ಟೆ ಹಿಟ್ಟು ಕಾಣ್ತೈತೆ, ಇದನ್ನ ರೊಟ್ಟಿಯಾರ ಮಾಡ್ಕೊಂಡು ಹೋಯ್ತು. ಯಪ್ಪ ಸಿದ್ಧಾರೂಢ, ಹಸಿ ಕಟ್ಟಿಗೆ ಅದಾವು, ಒಲೆಯರೆ ಹಾಕುವಲ್ತು, ಏನ್ ಮಾಡುದು ಯಪ್ಪ. ಬರೀ ಹತ್ತಾವಲ್ತದ. ರೊಟ್ಟಿವೆ ಅದು ನಮ್ಮ ಜ್ಞಾನವ್ರು ಬರ್ತಾರ ನೋಡು, ಅಷ್ಟು ಪಲ್ಯ ಜೋಡ್ಸುನು ಅದಕ್ಕೆ. ಹಲೋ ಏನ್ರಿ ಹಿತ್ತಲ್ದಾಗ ಕೈಪಲ್ಯ ಇತ್ತ ನೋಡ್ತಾನ ಅದಕ್ಕೆ. ಅದಕ್ಕೆ ರೊಟ್ಟಿ ಜೋಡಿ ಏನ್ರಿ ಜೋಡಿಸ್ತಾನ. ಯಪ್ಪ ಸಿದ್ಧಾರೂಢ, ಇಲ್ಲೊಂದಿಟ್ಟ ಪುಂಡಿ ಪಲ್ಯ ಐತೆ, ಇದನ್ನ ತಗೊಂಡೋಗಿ ಮಾಡ್ತಾನ. ಅವ್ವಾ ದೇವ್ರ ಸಿದ್ಧಾರೂಢ, ಹಸಿ ಕಟ್ಟಿಗೆ ಒಲಿ ಎಲ್ಲ ಆರಿಬಿಟ್ಟಾವ, ಏನ್ ಮಾಡುದಪ್ಪ ಭಗವಂತ. ಪಲ್ಯ ಸೋಸ್ಕೊಂಡ ಪಲ್ಯ ಮಾಡ್ತಾನ. ಒಂದೆರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತಗೋತಾನ. ಪಲ್ಯ ರೊಟ್ಟಿ ತಯಾರಾಗೈತಿ. ನಮ್ಮ ಜ್ಞಾನವ್ರು ಬರ್ತಾರ ನೋಡ್ತೀವಿ, ಒಂದಿಟ್ಟ ದಾರಿ ಏನ್ ಕಾಣಿಸ್ತಾರ. ಸಿದ್ಧಾರೂಢ ಭಗವಂತ ಬರ್ತಾನ ಜನ್ಮ ಏನಿಟ್ಟಿಪ್ಪ. ಎಲ್ಲಾರ ದಾರನವ್ರು ಕಾಣಿಸ್ತಾರ, ನಾವು ಬರೋವಲ್ಲ ನೋಡಿ. ಇವ್ರು ಶರಣು ಶರಣಾರ್ಥಿ. ಸಿದ್ಧಾರೂಢ, ಇವತ್ತಿನ ಕೂಲಿಗೆ ನಮ್ಗೆ ಎಲ್ಲ ಹೊಲ ಎಲ್ಲ ಅಡ್ಡಾಡಿ ಬಂದಪ್ಪ. ಯಾವುದೂ ನನಗೆ ಇವತ್ತು ಕೂಲಿ ಸಿಗಲಿಲ್ಲ. ನನ್ನ ಹೆಂಡ್ರ ಮಕ್ಕಳ ಹೆಂಗೆ ಬದುಕಿಸೋದು, ಮತ್ತು ಮುಂದಿನ ಹೆಂಗಪ್ಪ ನಮ್ಮ ಜೀವನ. ಸಿದ್ಧಾರೂಢ, ಎಲ್ಲ ಕಡೆ ಅಡ್ಡಾಡೀನಿ, ಯಾರು ನಂಗೆ ₹1 ಕೂಲಿ ಹಚ್ಚಲಿಲ್ಲ ಇವತ್ತು. ಮುಂದಿನ ಜೀವನ ಹೆಂಗಪ್ಪ ಸಿದ್ಧಾರೂಢ. ಲಕ್ಷ್ಮೀ ಲಕ್ಷ್ಮೀ ಏನ್ರಿ ಬಂದ್ರಿ? ಬರ್ರಿ ಹಂಗಾರ, ಅಡಿಗೆ ತಯಾರೈತಿ, ಊಟ ಮಾಡಕ್ರೆ ಕೈಕಾಲು ತಗೋರಿ, ನೀರು ತಗೋರಿ. ಹಾಂ ಬರ್ರಿ ಹಂಗ ಶಿವಾಯಮ್ಮ ಸಿದ್ಧಾರೂಢ ತಂದೆ ತಗೋರಿ. ತಗೋರಿ ಪ್ರಸಾದ, ತಗೋರಿ ಪ್ರಸಾದ ಮಾಡಿ. ಅಡಿಗೆ ತಯಾರಾಗೈತಿ, ಪ್ರಸಾದ ಮಾಡಿ. ಲಕ್ಷ್ಮಿ, ನೀನು ಊಟ ಮಾಡಿ ನಾನು ಕೂಡ. ಇಲ್ರಿ, ನೀವು ಭಾಳ ತಡ ಮಾಡಿ ಬಂದ್ರಿ, ನನಗೆ ಭಾಳ ಅಂದ್ರೆ ಭಾಳ ಹಸುವಾಗಿತ್ರಿ. ಅದಕ್ಕೆ ರೊಟ್ಟಿ ಮಾಡಿ ಒಂದು ರೊಟ್ಟಿ ತಿಂದ ಬಿಟ್ಟೇನ್ರಿ. ನೀವು ಊಟ ಮಾಡ್ರಿ. ಇಲ್ಲ, ಯಾವತ್ತು ನಾನು ಬಿಟ್ಟು ನೀವು ಊಟ ಮಾಡಿಲ್ಲ. ಇವತ್ತು ನೀ ನಾನು ಬಿಟ್ಟು ಹೆಂಗೆ ಊಟ ಮಾಡಿದಿ? ಬಾ ನನ್ಬಿಟ್ಟು. ಹಂಗಿಲ್ರಿ ಹಂಗಿಲ್ರಿ, ನಾವು ಊಟ ಮಾಡಿದ್ರಿ. ಭಾಳ ಅಂದ್ರೆ ಭಾಳ ಹಸುವಾಗಿತ್ರಿ. 30 ವರ್ಷ ಆಯ್ತು ನಾವು ಇಬ್ರು ಒಂದಿನ ಒಬ್ರು ಊಟ ಬಿಟ್ಟು ಮಾಡಿಲ್ಲ. ಇವತ್ತು ಹೆಂಗೆ ಊಟ ಮಾಡಿದಿ? ಇರ್ಲಿ ಬಾ, ನಾ ಅರ್ಧ ನೀ ಅರ್ಧ ತಿನ್ನು ಬಾ. ಇದ್ರಾಗ ಅಂತೀರಿ, ಹಂಗಾರ ಮಾಡೋಣ ತಗೋರಿ. ಭವತಿ ಭಿಕ್ಷಾಂ ದೇಹಿ
ಭವತಿ ಭಿಕ್ಷಾಂ ದೇಹಿ. ಲಕ್ಷ್ಮಿ ಹೊರಗೆ ಯಾರು ಬಂದಾರ ನೋಡು. ಹಾ ಆತ್ರಿ ನೋಡ್ತೇನ್ರಿ. ಯಪ್ಪ ನಮಸ್ಕಾರಪ್ಪ. ನಿಂದ್ರಪ್ಪ ಶರ ರೀ. ಅಲ್ಲಿ ನಮ್ಮನಿಗೆ ಜಂಗಮನ ಬಂದಾರ್ರಿ. ಅವ್ರು ನೋಡ್ರ ಎಂದ್ ಊಟ ಮಾಡ್ಯಾರೋ ಯಾರಿಗೆ ಗೊತ್ತ್ರಿ. ಹೊಟ್ಟಿ ಹೋಗಿ ಬೆನ್ನಿಗೆ ಎತ್ತೈತ್ರಿ. ಅವ್ರಿಗೆ ಏನು ಭಿಕ್ಷೆ ಇಲ್ರಿ. ಹೌದಾ? ಹೊಟ್ಟಿಗೆ ಬೆನ್ನ ಎತ್ತೈತೆ. ಇದ ಪ್ರಸಾದ ಅವ್ರಿಗೆ ಅಜ್ಜರಿಗೆ ಕೊಟ್ಬಿಡ್ರಿ. ಹಂಗಂತೀರಿ? ತಾರೆ ಹಂಗಾರ ತಗೋರಿ ಅಪ್ಪ. ಇದೇನು ತಾಯಿ ರೊಟ್ಟಿಗೆ ಸಾಲು ಅಷ್ಟು ಪಲ್ಯನೇ ಇಲ್ಲಲ್ಲ. ಹಂಗಂತೀರಿ? ಸರಿ ಅಪ್ಪ ತಗೋರಿ ಅಪ್ಪ. ಏನ್ ತಾಯಿ ಇದು ಮೂರ್ಕೊಂಡ್ ತಿನ್ನಾಕ ರೊಟ್ಟಿನಾಗ ಇದ್ದಂಗ ಮಾಡಿದ್ವಿ. ಹಂಗಂತೀರಿಯಪ್ಪ? ತರಿ ಇಲ್ಲ ಒಂದಿಟ ತಗೋರಿಯಪ್ಪ. ತಗೋರಿಯಪ್ಪ ಆಯ್ತು ಒಳ್ಳೇದಾಗ ರೀ. ಕೊಟ್ಟಿವ್ರಿ ಲಕ್ಷ್ಮಿ. ಇವತ್ತು ನಮಗೆ ನೀರನ ಗತಿ ಸಿದ್ಧಾರೂಢ ಇಟ್ಟಂಗ ಇರುನು ಅಂತ ಇಬ್ರು ನೀರು ಕುಡಿದು ಮಲ್ಕೊಳ್ಳೋಣ ಆದ್ರಿ. ಏನ್ರಿ ಹೇಳ್ರಿ. ಜೋರಾಗಿ ಗುಡುಗ ಶೀದ್ಲ ಮಿಂಚ ಬರಾಕತೈತಿ. ನಮ್ ಚಾಪ್ರ ಬೆಳಕಾಗೈತಿ. ಹೇಳ್ರಿ ಹೋಗುನು. ಗೋವಿಂದ ಗೋವಿಂದ ಒಂದ್ ಸ್ವಲ್ಪ ಬಾರಪ್ಪ. ಏನ್ರಪ್ಪ ಕರದ್ರಿ? ಅಲ್ಲಿ ದೂರ ಕೆರೆಯಾಗ ಒಬ್ಬಕಿ ತಾಯಿ ಬಂದಾಳ. ಆ ತಾಯಿ ಅದೊಡ್ದಕ್ಕಿ. ಆಕಿ ನೀಲಿ ಸೀರೆ ಉಟ್ಟಾಳ. ಹೆಸರ ಲಕ್ಷ್ಮವಂತ. ಹಾ ಅವರು ಈ ಮಠಕ್ಕೆ ಬರ್ಬೇಕಂತ ಭಾಳ ದಿನದಿಂದ ಆಸೆ ಇಟ್ಕೊಂಡಾರು. ಅವ್ರನ್ನ ಹೋಗಿ ಕರ್ಕೊಂಬಾರಪ್ಪ. ಅಪ್ಪರ ಇಲ್ಲಿಂದ 1 ಕಿಲೋಮೀಟರ್ ದೂರದಿಂದ ಭಕ್ತರ ದರ್ಶನಕ್ಕೆ ಪಾಳಿ ಹಚ್ಚಾರಿ. ಆ ದೊಡ್ಡ ಜನಸಾಗರದಾಗ ಎಲ್ಲರೂ ಬಿಟ್ಟು ಆಕೆನ ಹೆಂಗೆ ಕರ್ಕೊಂಡ್ ಬರಲ್ರಿ? ನಾ ಹೇಳಷ್ಟು ಮಾಡ ಎಲ್ಲ ಬರೋಬರ್ ಆಗ್ತೈತಿ. ಆ ತಾಯಿ ನಿನ್ ಗುರ್ತ ಸಿಗ್ತೈತಿ. ಹೋಗಿ ಕರ್ಕೊಂಬಾ. ಆ ತಾಯಿ ಅದೊಡ್ದಕ್ಕಿ ಹೆಸರ ಲಕ್ಷ್ಮೀಬಾಯಿ. ಹೋಗಿ ಬಾ. ಆಯ್ತ್ರಪ್ಪರ. ಅಪ್ಪರಿಗೆ 1 ಕಿಲೋಮೀಟರ್ ದೂರದಾಗಿರೋ ತಾಯಿ ಹೆಂಗೆ ಕಾಣಿಸಿದಳು? ನಮ್ಗೆ ಇಲ್ಲೇ ಸುತ್ತಮುತ್ತ ಇರೋ ಜನನ ನಮ್ಗೆ ಕಾಣಿಸಂಗಿಲ್ಲ. ಅಪ್ಪಾರು ಅಂತರ್ಯಾಮಿಗಳು. ಅವ್ರಿಗೆ ಎಲ್ಲ ಗೊತ್ತಾಗುತ್ತದೆ. ಯವ್ವ ಯವ್ವ ತಾಯಿ ಹೇಳ್ರಿಪ್ಪ. ನಿನ್ನ ಹೆಸರು ಲಕ್ಷ್ಮವಣ್ಣ? ಹ್ಞೂ ಯಪ್ಪ ನನ್ನ ಹೆಸರು. ನಿಮ್ಮನ್ನ ಅಜ್ಜಾರು ಮಠಕ್ಕೆ ಕರ್ಕೊಂಬ ಅಂತ ಹೇಳ್ಯಾರ ತಾಯಿ. ಇಲ್ರಿಪ್ಪ ಮತ್ತೆ ಯಾರ ಕರೆ ಕಳ್ಸಿರ್ಬೇಕು ನೋಡ್ರಿಪ್ಪ. ಇಲ್ರಿ ತಾಯಿ ನಿಮ್ಮನ್ನ ಕರ್ಕೊಂಬ ಅಂತ ಹೇಳ್ರಿ. ಲಕ್ಷ್ಮ ಹೌದಿಲ್ಲ ತಾಯಿ ನೀವು? ಹ್ಞೂ ರೀ ಅಪ್ಪ. ಯಾವ್ದೋಳ್ದಾರ ಹೌದಿಲ್ರಿ? ಹ್ಞೂ ರೀ ಅಪ್ಪ. ಆ ದೊಡ್ಡ ಜನಸಾಗರದಾಗ ಅಪ್ಪಾರ ನಮ್ಮನ್ನ ನಿಮ್ಮ ಕರ್ಕೊಂಬಂದ್ ಕಳ್ಸ್ಯಾರಿ. ಲಗುನ ಹೋಗುನ್ ಬರ್ರಿ ಮಠಕ್ಕೆ. ಆತ್ರಿ ಅಪ್ಪ ಬರ್ತೀರಿ ಅಪ್ಪ. ಅಪ್ಪಾರ ತಾಯಿನ ಕರ್ಕೊಂಬನ್ರಿ. ಏನು ಲಕ್ಷ್ಮವ್ವ ಆರಾಮದಿ ಇಲ್ಲ? ಹಾ ಆರಾಮದನ್ರಿ ಅಪ್ಪ. ನಾನು ಗುರ್ತು ಸಿಕ್ತು? ಇಲ್ರಿ ಅಪ್ಪ. ಗುರ್ತು ಸಿಕ್ಕಿಲ್ಲ? ಇಲ್ರಿ ಅಪ್ಪ. ಬಾ ವರ್ಷದಿಂದ ನಾ ನಿಮ್ಮ ಮನೆಗೆ ಬಂದಿದ್ನಲ್ಲ, ಈಗಾರ ಗುರ್ತು ಸಿಕ್ತಿಲ್ಲ? ಇಲ್ರಿ ಅಪ್ಪ.
ನಮ್ಮನಿಗೆ ಹಿಂದ ನಮ್ಮ ಊರಿಗೆ ಹಿಂದ ಅಕ್ಕಲಕೋಟಿ ಶರಣರು ಬಂದಿರಿ ಸಿದ್ಧಾರೂಢ ಅಪ್ಪಾರ ಪ್ರವಚನ ಹೇಳಾಕತ್ತೀರಿ ಆ ಪ್ರವಚನ ಕೇಳಾಕತ್ರ ಮನಸ್ಸು ತುಂಬಿ ಬರ್ತೈತ್ರಿ ಆ ಪ್ರವಚನ ಕೇಳಿ ನಾವು ಯಾವಾಗ ಸಿದ್ಧಾರೂಢರ ಅಪ್ಪಾರ ನೋಡ್ತೀವಿ ದರ್ಶನ ಪಡಿತೀವಿ ಅಂತ ಭಾಳ ಆಸೆ ಪಟ್ಟಿವ್ರಿ ಈಗ ಆ ಭಾಗ್ಯ ಕೂಡಿ ಬಂದೈತೆ ನೋಡ್ರಿ ಅಪ್ಪಾರ ನೀವು ಕರೆಸ್ರಿ. ಹೌದಾ ಅದೆಲ್ಲ ಇರ್ಲವಾ ನನಗೆ ಗುರ್ತು ಸಿಕ್ಕತ್ತಿಲ್ಲ ಹೇಳ ನೀ ಮೊದಲ. ಇಲ್ರಿ ಅಪ್ಪ 30 ವರ್ಷದ ಹಿಂದ ನಾ ನಿಮ್ಮ ಮನೆಗೆ ಬಂದಿದ್ನಿ. ರೊಟ್ಯಾಗ ಒಂದು ಸ್ವಲ್ಪ ಪಲ್ಯ ಹಚ್ಕೊಟ್ಟಿದ್ದೆ. ಸ್ವಲ್ಪ ಪಲ್ಯ ಹಚ್ಚಿ ಇಲ್ಲವಾ ಅಂತ ಹೇಳಿದ್ದಕ್ಕೆ ನೀ ಅದನ್ನ ರೊಟ್ಟಿ ತುಂಬ ಸೌರಿ ಕೊಟ್ಟೆ. ಈಗ ನೆನಪಾತ ಇಲ್ಲ ನಿನಗ? ಅಪ್ಪ ಸಿದ್ಧಾರೂಢ ಕರುಣಾಮಯಿ ಯಪ್ಪ ಸಿದ್ಧಾರೂಢ ಅವಾಗ 30 ವರ್ಷದ ಹಿಂದ ಒಂದು ರೊಟ್ಟಿ ಒಂದಿಟ್ಟು ಪಲ್ಯ ಕೊಟ್ಟದು ಎಷ್ಟು ನೆನಪಿಟ್ಟಿಪ್ಪ ಯಪ್ಪ ಸಿದ್ಧಾರೂಢ ಎಂಥ ಕರುಣಾಮಯಿ ನೀನು ಯಪ್ಪ. ನೀನು ಅವತ್ತ ನಮ್ಮ ಗುಡಿಸಲಿಕ್ಕೆ ಬಂದ ಹೋದ ಬಳಕ ನಿಮ್ಮ ಪಾದ ಸ್ಪರ್ಶ ಆದ ಬಳಕ ನಾವು ಭಾಳ ಧನ್ಯರಾದೀವಪ್ಪ. ಅವತ್ತ ಜೋರಾಗಿ ಮಳಿ ಗಾಳಿ ಗೂಡ್ಲ ಸೀಡ್ಲ ಬಂತು ನಮ್ಮ ಚಪ್ರೆಲ್ಲ ಬಿದ್ದು ಹೋಗ್ಬಿಡ್ತೇವಪ್ಪ. ಮರುದಿನ ಹೊರಗ್ಯದ ನಾನು ಹೆಂಡತಿ ನಾನು ಕೂಡಿಗೆ ಗುಡ್ಸಲ ಹಾಕ್ಬೇಕಂತ ಹಡ್ಡಾಕತ್ತಿದ್ದೀವಪ್ಪ. ಆ ಗುಡ್ಸಲ್ದಾಗ ದೊಡ್ಡದೊಂದು ಹಂಡೆ ಸಿಕ್ತಪ್ಪ. ಆ ಹಂಡೆದಿಂದ ನಾ ಸಿರಿ ದನ ಧಾನ್ಯ ಸಿರಿ ಸಂಪತ್ತು ಮುತ್ತು ರತ್ನ ಹವಳು ಎಲ್ಲನೂ ಇತ್ತಪ್ಪ. ಅದರದಿಂದ ನಾನು 10 ಕುರಿ ಹೊಲ ತಗೊಂಡು 2 ಎತ್ತ ತಗೊಂಡು ಮನೆ ಕಟ್ಸೀನಿ ಬೋರ್ ಹಾಕೀನಿ ಸುತ್ತಮುತ್ತೆಲ್ಲ 10 ಹಳ್ಳಿ ಒಳಗೆ ನಾವು ಶ್ರೀಮಂತರಾದೀವಪ್ಪ ನಿನ್ನ ಪುಣ್ಯದಿಂದ. ಹೌದಾ ಈಗ ಆರಾಮದಿರಿ ಇಬ್ರು? ಹ್ಞೂ ಆರಾಮದೀವಪ್ಪ. ಆತ ಹೆಂಗೂ ಜಾತ್ರೆ ಮುಂದೆ ಬಂದರಿ 2 ದಿವಸ ಇದ್ದ ಸಮಾಧಾನಲೆ ಜಾತ್ರೆ ಮಾಡ್ಕೊಂಡ ಸಾವಕಾಶ ಹೋಗ್ರಿ. ಗೋವಿಂದ ಇವ್ರಿಗೆ ಇಳ್ಕೊಳಕ್ ವ್ಯವಸ್ಥೆ ಮಾಡಪ್ಪ. ಆಯ್ತ್ರಪ್ಪಾರ. ಯಪ್ಪ ಸಿದ್ಧಾರೂಢ ಭಗವಂತ ನೀನ ಕಾಯಪ್ಪ ತಂದೆ ಸಿದ್ಧಾರೂಢ. ಹೂವ ಪತ್ರಿ ನೀನು 2 ತಿಂಗಳಾತು ದಿನಾ ಈ ಮಠಕ್ಕೆ ಬರ್ತನು. ಮತ್ತು ಈ ಮಠದಾಗ ಮುಂಜಾನಿಂದ ಸಂಚಾನ ಸೇವಾ ಮಾಡ್ತಿರ್ತಿ, ಕಸ ಗುಡಿಸ್ತಿರ್ತಿ, ಪರ್ಸಿ ಒರೆಸ್ತಿರ್ತಿ, ಹೂವ ಪತ್ರಿ ದೇವ್ರಿಗೆ ವ್ಯವಸ್ಥೆ ಮಾಡ್ತಿರ್ತಿ. ಎಂಥ ಶ್ರದ್ಧಾ ಭಕ್ತಿಯಿಂದ ಸೇವಾ ಮಾಡ್ತೀವ ಈ ಮಠದಾಗ ನೀನು. ಯಾರವ್ವ ತಾಯಿ ನೀನು? ಇದ ಊರೇಕೇನ? ಇಲ್ಲವ ಇಲ್ಲೇ ಬಾಜು ಕಳ್ಯಾಕಿದನವ. ಈ ಮಠಕ್ಕೆ ಬಂದ 2 ತಿಂಗಳಾತೇವ. ಇವ್ರಿ ಮುಂಜಾನಿಂದ ಸಂಜೆ ತನಕ ಕೆಲಸ ಮಾಡೇ ಮಾಡ್ತಾರ್ರಿ. ಈಟ್ ಗಂಟು ತಂದಾರ್ರಿ ಅದನ್ನ ತೆಲುಗು ಇಟ್ಕೊಂಡು ಮಕ್ಕೋತಾರ್ರಿ ಇವ್ರು. ಹಂಗ್ಯಾಕತ್ತೀರಪ್ಪ? ಹಂಗೆಲ್ಲ ಅನ್ಬೇಡ್ರಿ ಯವ್ವ ತಾಯಿ. ನೀ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಸೇವಾ ಮಾಡಾಕತ್ತಿ ಅದು ನೋಡಿ ನನಗೆ ಭಾಳ ಖುಷಿ ಆಗೈತಿ ನೋಡವ್ವ. ಭಾಳ ಸಂತೋಷ ಆಗೈತಿ. ಎಷ್ಟು ಭಕ್ತಿಯಿಂದ ಸಿದ್ಧಾರೂಢ ಅಪ್ಪಾರ ಮಠದಾಗ ಸೇವಾ ಮಾಡಾಕತ್ತಿದ್ದಿ. ಹಿಂಗಿರ್ಬೇಕು ನೋಡಿ ಸೇವಾ ಅಂದ್ರೆ ಹಿಂಗೆ ಭಕ್ತಿಯಿಂದ ಮಾಡ್ಬೇಕು ನೋಡಿ. ಈ ಮಠದೊಳಗೆ ಎಲ್ಲರೂ ಪ್ರಸಾದ ಮಾಡಿಸೋದು ನೋಡಿ ನನಗೂ ಪ್ರಸಾದ ಮಾಡಿಸ್ಬೇಕಂತ ಆಸೆ ಆಗೈತಿ. ಆದ್ರ ಅದು ಯಾಕತ್ತಿ ಯವ್ವ? ಏನಂದಿ? ಪ್ರಸಾದ ಮಾಡಿಸ್ತಿ? ಏನಂದಿ? ಪ್ರಸಾದ ಮಾಡಿಸ್ತಿ? ಈಟ ಗಂಟು ಐತಿ ಅದ್ರಲ್ಲ ಏನು ಪ್ರಸಾದ ಮಾಡಿಸ್ತಿ? ನಾವು ಊರಿಗೆ ಹೋಗ್ಬಿಡ್ತೀವಿ. ಹಂಗೆ ಅನ್ಬೇಡಪ್ಪ. ಭಕ್ತಿಯಿಂದ ಪ್ರಸಾದ ಮಾಡಿಸಿರ ಎಲ್ಲ ಚಲೋ ಆಗತಿ. ಅಪ್ಪರ ಮ್ಯಾಗ ಅವ್ರ ನಂಬಿಕೆ ಇಟ್ಟಾರ. ಅವ್ರ ಮನ್ಸಿಗೆ ಆ ತಾಯಿ ನೋವು ಆಕತಿಲ್ಲೋ ಹಂಗೆಲ್ಲ ಮಾತಾಡಬಾರ್ದು. ಈ ಮಠದಾಗ ಜಾತಿ ಭೇದ ಮೇಲು ಕೀಳು ಬಡವ ಬಲ್ಲಿದತ್ತ ಭೇದ ಭಾವ ಮಾಡಂಗಿಲ್ಲ. ಹಂಗೆಲ್ಲ ಮಾತಾಡಬಾರ್ದು. ಮಠದಾಗ ಇದ್ಕೊಂಡು ಸೇವಾ ಮಾಡ್ಬೇಕಷ್ಟ ಭಕ್ತಿಯಿಂದ. ಯವ್ವ ನಾ ಭಾಳ ಬಡವತಿದ್ದನ. ನನ್ನ ಕಡೆ ಪಾವು ಕಿಲೋ ಅಷ್ಟೇ ಹಿಟ್ಟೈಕೈತಿ. ಈ ಮೆಟದೊಳಗೆ ಭಾಳ ಮಂದಿ ಜನ ಬರ್ತಾರು. ಸ್ವಲ್ಪ ಹಿಟ್ಟೈಕಿ ಎಲ್ಲಿ ಸಾಲ್ತೈತಿ? ನನಗೆ ಪ್ರಸಾದ ಮಾಡ್ಸಾಕೂ ಆಗ್ವಲ್ತು, ಅಪ್ಪಾರ ಮುಂದೆ ಹೇಳಾಕೂ ಆಗ್ವಲ್ತು, ಪ್ರಸಾದ ಮಾಡ್ಸಲ್ದ ಊರಿಗೆ ಹೋಗಾಕೂ ಆಗ್ವಲ್ತೇವ. ಹಂಗೆಲ್ಲ ಅನ್ಬೇಡ್ರಿ ಅವ್ವ ನೀವು.
ಅವ್ರ ಅಂದದ್ದ ಮನ್ಸಿಗೆ ಹಚ್ಕೋಬೇಡ್ರಿ ನೀವು ಮತ್ತು ಅಪ್ಪಾರ್ದ ಭಕ್ತಿಯಿಂದ ಸೇವಾ ಮಾಡಾಕ್ತೀರಿ ನೀವು. ಅಪ್ಪಾರ ನಿಮ್ಗೆ ಒಲಿತಾರ, ಅವ್ರ ಆಶೀರ್ವಾದ ಇದ್ರೆ ಎಲ್ಲ ಚಲೋನ ಆಕತಿ. ನೀವು ಹೋಗಿ ಅಪ್ಪಾರ ಹತ್ತಲಿ ಪ್ರಸಾದ ಮಾಡಿಸೋದು ಹೇಳಿ ನೀವು. ನಿಮಗೆಲ್ಲ ಅಪ್ಪಾರ ಚಲೋ ಮಾಡ್ತಾರೆ, ಹಾಗೆಲ್ಲ ಮಾತಾಡ್ಬೇಡ. ತಾಯಿನಿ ಹೋಗಿ ಅಪ್ಪಾರ ಕರೆ ಕೇಳಿ ನೀವು. ಹೌದೇವ, ನಾನು ಅದ ಆಸೆ ಇಟ್ಕೊಂಡ ಮಠಕ್ಕೆ ಬಂದೀನಿ. ಅಪ್ಪಾರ ನನ್ನ ಆಸೆ ಈಡೇರಿಸ್ತಾರಂತ ನಂಬಿ ಇಲ್ಲಿ ಬಂದೇನಿ. ಅಪ್ಪಾರ ಮಠಕ್ಕೆ ಭಾಳ ಜನ ಬಂದಾರಿ ಭಕ್ತರ, ಬರ್ರಿ ಹೋಗುನು. ದಾರಿ ಬಿಡು ಸರಿ, ಒಂದಿಟ್ಟು ಅಪ್ಪಾರ ಬರತ್ತಾರ. ನಮಸ್ಕಾರ ರೀ ಅಪ್ಪ. ಅಪ್ಪಾರ ಪ್ರಸಾದ ತಗೋರಿ ಎಲ್ಲರೂ. ಗೋವಿಂದ ಗೋವಿಂದ ಕರದ್ರಿ ಅಪ್ಪಾರ? ಈ ಮಠಕ್ಕ ಒಬ್ಬಕಿ ತಾಯಿ ಬಂದಾಳ. ಆ ತಾಯಿಗೆ ಈ ಮಠಕ್ಕ ಪ್ರಸಾದ ಮಾಡಿಸ್ಬೇಕತ್ತ ಭಾಳ ದಿವಸದಿಂದ ಆಸೆ ಐತಕ್ಕಿದ ಆತ್ ಹೇಳು. ಇವತ್ತ ಪ್ರಸಾದ ಮಾಡ್ಸತ್ ಹೇಳಪ್ಪ, ಎಲ್ಲ ಚಲೋ ಆಕೈತಿ. ಆಯ್ತ್ರಪ್ಪಾರ. ಮಾದೇವ ಮಾದೇವ, ನಮ್ಮ ಮಠಕ್ಕೆ ಒಬ್ಬ ತಾಯಿ ಬಂದಿದ್ದಾಳೆ, ಪ್ರಸಾದ ಮಾಡಿಸ್ಬೇಕಂತ ಹೇಳಿ. ಆಕಿ ಅಡಿಗೆ ಕೊಲೆಯಲ್ಲಿ ತೋರಿಸ್ಬ. ಅಲ್ರಿ ಅಪ್ಪ, ಆ ಅಮ್ಮ ನೋಡಿದ್ರ ಈಟ ಗಂಟು ತಂದಾಳು, ಅದರಲ್ಲಿ ಹೆಂಗ್ ಪ್ರಸಾದ ಮಾಡ್ತಾಳಪ್ಪ? ನೋಡ್ಪ, ಅಪ್ಪಾರ ಏನ್ ಯಾರು ಕೆಲಸ ಮಾಡೋನು. ಈಗ ಹೋಗಿ ಅವ್ರಿಗೆ ಅಡಿಗೆ ಕೊಲೆ ತೋರ್ಸ. ಆಯ್ತ್ರಪ್ಪ. ಅಪ್ಪಾರೆ ಅವ್ರ ಅಮ್ಮ ನೋಡಿದ್ರ 10 ಮಂದಿಗೆ ಆಗೋಷ್ಟ ಹಿಟ್ಟಕ್ಕೈತಿ ಅಂತ ಹೇಳ್ತಾರ. ಆದ್ರೆ ಭಾಳ ಜನ, ಸಾವಿರಾರು ಜನ ಉಂಡು ಕಟ್ಕೊಂಡು ಹೋದಾರ್ರಿ. ಇನ್ನ ಹಿಟ್ಟಕ್ಕಿ ಭಾಳ ಐತ್ರಿ ಅಪ್ಪಾರ. ನಿಮ್ಮ ಮಹಿಮಾರಿ, ಏನ್ ನಿಮ್ ಲೀಲೆ ರೀ? ಹೌದಾ, ಇರ್ಲಿ, ನೀ ಏನ ಅದ್ರ ಚಿಂತೆ ಮಾಡಬೇಡ. ನಾ ಎಷ್ಟು ಹೇಳಿಲ್ಲ ಅಷ್ಟು ಮಾಡಿಸ್ರಿ, ಎಲ್ಲಾರ್ಗಿ ಸಾಲ್ತೈತಿ, ಎಲ್ಲ ಬರೋಬರ್ ಆಗ್ತೈತಿ. ಆಯ್ತ್ರಪ್ಪಾರ. ಅಪ್ಪಾರ ಅಡಿಗೆ ತಯಾರಾಗೈತ್ರಿ. ಪ್ರಸಾದ ಮಾಡ್ಸೇರಿ? ಆಯಪ್ಪಾರ. ಓಂ ಸಿದ್ಧಾರೂಢಾಯ ನಮಃ, 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 ಓಂ ಸಿದ್ಧಾರೂಢಾಯ ನಮಃ. ಆರ್ಯಪ್ಪಾರ. ಅಲ್ಲಿ ಶಾಂತ ತಗೊಂಬಾರಪ್ಪ. ಆರ್ಯಪ್ಪಾರ. ಸಿದ್ಧಾರೂಢ ಯಪ್ಪ ತಂದೆ ತೋರ್ಯಪ್ಪಾರ. ಕಾಪಾಡುವಂತ ಓಂ ಸಿದ್ಧಾರೂಢ ಭಗವಂತ ತಂದೆ. ಈ ಶಾಲ ಪೂರ್ತಿ ತೆಗಿಬೇಡ್ರಿ, ಸ್ವಲ್ಪ ಸ್ವಲ್ಪ ತೆಗಿರಿ. ಈ ಪ್ರಸಾದ ಏನೈತಿ ಇಲ್ಲಿದ್ದ ಎಲ್ಲಾರಿಗೂ ಹಂಚ್ಬಿಡ್ರಿ. ಆಯ್ತ್ರಪ್ಪಾರ. ಅಪ್ಪಾರ, ಅಕ್ಕಾರ, ಅಣ್ಣಾರ, ತಮ್ಮಾರ, ನಮ್ಮ ತಾಯಿ ಮಠದಾಗ ಇವತ್ತು ಪ್ರಸಾದ ಮಾಡ್ಸಾಳ. ಎಲ್ಲಾರು ಮಠಕ್ಕೆ ಪ್ರಸಾದಕ್ಕೆ ಬರ್ರಿ. ಅಪ್ಪಾರ ಎಲ್ಲಾರು ಕರೆದು ಬಂದಿವ್ರಿ. ಎಲ್ಲಾರನ್ನು ಕರೆದ್ರಿ? ಆರ್ಯಪ್ಪಾರ. ನಿಮ್ಮ ಪರಿವಾರದವ್ರನ್ನ, ಸುತ್ತಮುತ್ತ ಹಳ್ಳಿಯವ್ರನ್ನ, ಆ ಕಡೆ ಈ ಕಡೆ ಊರಿನವ್ರನ್ನ ಎಲ್ಲಾರು ಕರೀರಿ, ಎಲ್ಲಾರಿಗೂ ಹಂಚ್ರಿ. ಹೋಗಿ. ಆಯ್ತ್ರಪ್ಪಾರ. ಅಪ್ಪರಿ ಪ್ರಸಾದ ಇನ್ನ ಭಾಳ ಉಳ್ದೈತ್ರಿ. ಇನ್ನ ಎಲ್ಲಾರಿಗೂ ಹಂಚಿದ್ರಿ, ಇನ್ನ ಭಾಳ ಉಳ್ದೈತ್ರಿ ಪ್ರಸಾದ ರೀ. ಹೌದಾ? ಹಂಗಾರ ಅಲ್ಲಿ ಕೆರೆಯಾಗ ಜಲಚರ ಪ್ರಾಣಿಗಳು ಅದಾವ, ಹಾ, ಅವಕ್ಕೂ ಎಲ್ಲ ಹಾಕ್ರಿ. ಅವು ಎಲ್ಲ ತಿಂದ ತೃಪ್ತಿ ಪಡ್ಲಿ. ಹೋಗ್ರಿ. ಆಯ್ತ್ರಪ್ಪಾರ. ಮಾದೇವ, ಪ್ರಸಾದ ಎಲ್ಲ ಕಾಲಾಗ ಎಲ್ಲೂ ಚೆಲ್ಬೇಡ. ಕೆರಿ ಒಳಗ ಜಲಚರ ಪ್ರಾಣಿಗಳು ಅದಾವ, ಅದಕ್ಕೆಲ್ಲ ಹೋಗಿ ಹಾಕದನ. ಆಯ್ತ್ರಿ. ಸಿದ್ಧಾರೂಢಾಯ ನಮಃ, ಓಂ ಸಿದ್ಧಾರೂಢಾಯ ನಮಃ. ಏನು ಆ ತಾಯಿ, ಈಗ ನಿನ್ನ ಮನ್ಸಿಗೆ ಸಮಾಧಾನ ಆತು? ಮಾತಾಡಕ ಬಾಯಿನ ಬರವಲ್ತಪ್ಪ. ಹಿಡಿಯನ್ನ ಅಕ್ಷಯ ಮಾಡಿ ತೋರಿಸಿದೆಯಪ್ಪ. ಸಾಕ್ಷಾತ್ ಅನ್ನಪೂರ್ಣಶ್ರೀ ರೂಪಾನ ನೀಯಪ್ಪ. ಮಾನವರನ್ನು ನಾವು ದೇವರಂತ ನಂಬಬೇಕಪ್ಪ. ಮಾನವರನ್ನಂತ ನಂಬಿದ್ರೆ ನಮ್ದು ಯಾವುದೂ ಕೆಲಸ ಆಗೋದಿಲ್ಲಪ್ಪ. ಸಾಕ್ಷಾತ್ ಪರಮಾತ್ಮನಂತೆ ಕಾಣ್ಬೇಕಪ್ಪ. ಧನ್ಯನಾದೆ ತಂದೆ, ಧನ್ಯನಾದೆ. ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ. ಎಲ್ಲರಿಗೂ ಒಳ್ಳೇದಾಗ್ಲಿ.
ಆತಾಗ ನಿಂತ್ರ ಯವ್ವ ತಾಯಿ ಈಗರೆ ನಿನ್ನ ಮನಸ್ಸಿಗೆ ಸಂತೋಷ ಆಗೈತಿಲೋ ಪ್ರಸಾದ ಮಾಡಿಸಿ. ಆಯ್ತವ ಆಯ್ತು, ನೀ ಹೇಳ್ದಂಗ ಮಾಡೀನವ, ನನ್ನ ಆಸೆ ಈಡೇರ್ತವ. ಹೌದಿಲ್ಲೋ, ಹಿಂದಿನ ಕಾಲದಾಗ ದುರ್ವಾಸ ಮುನಿಗಳು ದ್ರೌಪದಿ ಪಾಂಡವರ ಕುಟೀರಕ್ಕೆ ಬಂದಾಗ ಪ್ರಸಾದ ಮಾಡಕ್ ದ್ರೌಪದಿ ಅಂತೇಳಿ ಏನೂ ಇರಾಕಿಲ್ಲ. ಅವಾಗ ದ್ರೌಪದಿ ದೇವಿ ಏನಂತಾಳಂದ್ರ, ಯಪ್ಪ ತಂದೆ ಶ್ರೀಕೃಷ್ಣ, ನನ್ನ ಮನ್ಯಾಗರೇ ಪ್ರಸಾದ ಮಾಡಕ ಏನೂ ಇಲ್ಲ ನಮ್ಮ ಕುಟೀರದಾಗ, ಮತ್ತು ಜಂಗಮರು ಮುನಿಗಳು ಎಲ್ಲ ಬಂದಾರು, ಅವ್ರಿಗೆ ಹೆಂಗೆ ಪ್ರಸಾದ ಮಾಡ್ಲಿಪ್ಪ ಯಪ್ಪ ತಂದೆ ಕಾಪಾಡಪ್ಪ ಆತ ಶ್ರೀಕೃಷ್ಣ ಪರಮಾತ್ಮನ ದ್ರೌಪದಿ ದೇವಿ ಕಳ್ಕೊಂಡಾಗ ಸ್ವತಃ ಪರಮಾತ್ಮ ಭೂಮಿಗೆ ಬಂದ ಎಲ್ಲ ಸಹಾಯ ಮಾಡ್ತಾನಂತ ಆ ದ್ರೌಪದಿ ದೇವಿಗೆ. ಆವಾಗ ಬಂದ ಮುನಿಗಳಿಗೆ ಜಂಗಮರಿಗೆ ಸತ್ಕಾರ ಮಾಡಿ ಕಳಿಸ್ತಾಳತ್ತ. ಆವಾಗ ಈಗಿನ ಕಾಲದಾಗ ಕಣ್ಣಾರೆ ನೋಡೋದು ಭಾಳ ಇದು ಐತಿ. ನೀ ತಾಯಿ ಪ್ರಸಾದ ಮಾಡಿದ್ವಿ ಒಂದು ಹಿಡಿಯ ಒಂದು ಮುಟ್ಗಿ ಹಿಟ್ಟ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ರೆ ನಮ್ಮ ಸಿದ್ಧಾರೂಢರ ಅಪ್ಪಾರು ಅದನ್ನ ಕಣ್ಣಾರ ನೋಡು ಹಂಗೆ ಅಥವಾ ನಮ್ಗೆ ನಿನ್ನ ಪುಣ್ಯದಿಂದ ನಾವು ಸಿದ್ಧಾರೂಢ ಅಪ್ಪಾರ್ದ ಬರೇ ಪ್ರವಚನದಾಗ ಪುರಾಣದಾಗ ಅಜ್ಜಾಯಿಗಳು ಕತೆ ಹೇಳ್ಸ್ಕೊಂಡಾಗ ಕೇಳ್ಕೋತ ಇದ್ದೀವಿ. ಆದ್ರೆ ಈಗ ಪ್ರತ್ಯಕ್ಷ ನೋಡು ಹಂಗೆ ಮಾಡಿದ್ವಾ ತಾಯಿ ನೀನು. ನಾವು ಇಂಥ ಸಿದ್ಧಾರೂಢರ ಅಪ್ಪಾರು ಇರ್ತಕ್ಕಂಥ ಈ ನಾಡಿನೊಳಗೆ ಜನಿಸಿವಲ್ಲ, ನಾವ ಪುಣ್ಯವಂತರು, ನಾವ ಸೌಭಾಗ್ಯಶಾಲಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತನು. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕಂತ ಹೇಳಿ ಸಿದ್ಧಾರೂಢ ಅಪ್ಪರ ಮಹಿಮೆ ಲೀಲೆಗಳು ಪವಾಡಗಳು ಹೇಳಾಕ ಶಬ್ದಗಳ ಸಾಲಂಗಿಲ್ಲ. ಅದಕ್ಕೆ ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ, ಸರ್ವೇ ಜನ ಸುಖಿನೋ ಭವಂತು. ಭಗವಂತ ಸಿದ್ಧಾರೂಢ ಎಲ್ಲರನ್ನು ಕಾಯಪ್ಪ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ. ಹುಬ್ಬಳ್ಳೆಂಬುದು ಕಲ್ಯಾಣ ಸಿದ್ಧಾರೂಢ ಬಸವಣ್ಣ, ಸಿದ್ಧಾರೂಢ ಬಸವಣ್ಣ, ಸಿದ್ಧಾರೂಢ ಬಸವಣ್ಣ, ಸಿದ್ಧಾರೂಢ ಬಸವಣ್ಣ. ಹುಬ್ಬಳ್ಳೆಂಬುದು ಕಲ್ಯಾಣ ಸಿದ್ಧಾರೂಢ ಬಸವಣ್ಣ, ಹುಬ್ಬಳ್ಳೆಂಬುದು ಕಲ್ಯಾಣ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ. ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ, ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ, ಸಿದ್ಧಾರೂಢ ಪರಿಪೂರ್ಣ. ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ, ಹುಬ್ಬಳ್ಳೆಂಬುದು ಗೋಕರ್ಣ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ, ಉದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ದೇಶಕ್ಕೆಲ್ಲ ಬಂಗಾರ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಅಂಗಾರ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ. ಸಿದ್ಧಾರೂಢರ ಸಾರ ಉಂಡವರಾಗ್ಯರ ಪಾರ, ಸಿದ್ಧಾರೂಢರ ಸಾರ ಉಂಡವರಾಗ್ಯರ ಪಾರ, ಉಂಡವರಾಗ್ಯರ ಪಾರ. ಸಿದ್ಧಾರೂಢರ ಸಾರ ಉಂಡವರಾಗ್ಯರ ಪಾರ, ಸಿದ್ಧಾರೂಢರ ಸಾರ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ. ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ,
ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಸಿದ್ಧಾರೂಢರ ಜೋಳಿಗೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ದಾರಾದೇವು ನಿನ್ನಿಂದ ಸಿದ್ಧಾರೂಢ ಸದ್ಗುರು ತಂದೆ ಉದ್ದಾರಾದೇವು ನಿನ್ನಿಂದ ಸಿದ್ಧಾರೂಢ ಉಪದೇಶ ಸಿದ್ಧಕ್ಕೆಲ್ಲ ಸಂದೇಶ ಸಿದ್ಧಾರೂಢರ ಉಪದೇಶ ಜನರಿಗೆಲ್ಲ ಸಂದೇಶ ಜನರಿಗೆಲ್ಲ ಸಂದೇಶ ಸಿದ್ಧಾರೂಢರ ಉಪದೇಶ ಜನರಿಗೆಲ್ಲ ಸಂದೇಶ ಸಿದ್ಧಾರೂಢರ ಉಪದೇಶ ಸಿದ್ಧಾರೂಢ ಸದ್ಗುರು ತಂದೆ ಉದ್ದಾರಾದೇವು ನಿನ್ನಿಂದ ಸಿದ್ಧಾರೂಢ ಸದ್ಗುರು ತಂದೆ ಉದ್ದಾರಾದೇವು ನಿನ್ನಿಂದ ಸಿದ್ಧಾರೂಢ ಸದ್ಗುರು ತಂದೆ ಉದ್ದಾರಾದೇವು ನಿನ್ನಿಂದ ತಾರಾದೇವು ನಿನ್ನಿಂದ ಸಿದ್ಧಾರೂಢ ನಮಗ ಈ ಕಿರು ನಾಟಕ ಮಾಡಕ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬೆಳಗಲಿಯ ಎಲ್ಲ ಈ ಅಕ್ಕನ ಬಳಗದವರಿಗೆ ನಮ್ಮ ಸೈದಾಪುರ ಸಮೀಳವಾಡಿ ಗ್ರಾಮದವರಿಂದ ಧನ್ಯವಾದಗಳು. ಏನಾದರೆ ತಪ್ಪಾದರೆ ಕ್ಷಮೆ ಇರಲಿ. ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರ್ಥ ಜೀವನ ಚರಿತ್ರೆಯನ್ನು ನಮ್ಮ ಸಮರವಾಡಿಯ ಅಕ್ಕನ ಬಳಗದವರು ಭಾಳ ಒಳ್ಳೆಯ ರೀತಿಯಿಂದ ಕಥಾಭಾಗವನ್ನು ನಿರೂಪಣೆ ಮಾಡ್ತಾ ಬಂದರು. ಅವರಿಗೆ ನಮ್ಮ ಟ್ರಸ್ಟ್ ಕಮಿಟಿಯಿಂದ ವಂದನೆಯನ್ನು ಅರ್ಪಿಸಿ ಅವರಿಗೆ ನಮ್ಮ ನಗರಾಳ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಭೀಮಣ್ಣನವರು 25 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ಅಕ್ಕನ ಬಳಗದವರು ಕೂಡ ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಶಂಭುಲಿಂಗ ಆಶ್ರಮ ಬೆಳಗಲಿ ಇವರು ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಸ್ವೀಕಾರ ಮಾಡಬೇಕಂತ ವಿನಂತಿ.